ನಾನ್ ಯಾಕೆ ಉತ್ತರ ಕೊಡ್ಬೇಕು? ನನ್ನ ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ಆ ಆನ್ಸರ್ ನಿಮಗೆ ಮಾತ್ರ ಗೊತ್ತು, ಅದಕ್ಕೆ. ವಾಟ್ ಡು ಯು ಮೀನ್? ಐ ಮೀನ್ ಜೈ ಅವ್ರನ್ನ ನೀವೇ ಅಂದ್ರೆ ಬುಲೆಟ್ ಎದೆಗೆ ಬೀಳುತ್ತೆ. ಶಟ್ ಅಪ್ ನಿತ್ಯ. ಒಬ್ಬ ಪೊಲೀಸ್ ಆಫೀಸರ್ಗೆ ಗನ್ ಏಮ್ ಮಾಡ್ತೀಯಾ? ಇಟ್ಸ್ ಪನಿಷಬಲ್. ಬುಲ್ಶಿಟ್. ACP ಅವರೇ, ನೀವು ಕೂಡ ಏನು? ಡ್ರಾಪ್ ದ ಗನ್. ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಮೇಡಮ್. ನೀನ್ ಟ್ರಿಗರ್ ಒತ್ತೋದ್ರೊಳಗೇನೆ ನನ್ನ ಬುಲೆಟ್ ನಿನ್ ಬಾಡಿ ಒಳಗಿರುತ್ತೆ. ಗನ್ನ ಪಾಯಿಂಟ್ ಬ್ಲಾಕ್ ಅಲ್ಲಿ ಇಡೋದಷ್ಟೇ ಅಲ್ಲ, ಟ್ರಿಗರ್ ಒತ್ತೋ ಧೈರ್ಯ ಕೂಡ ಇರಬೇಕು. ನನ್ನಂತವ್ರನ್ನ ನೋಡೋದು ಬೇರೆ, ನನ್ನ ನೋಡೋದು ಬೇರೆ. ನಿಮ್ ಯೂನಿಫಾರ್ಮ್ ಅಲ್ಲಿ ಪವರ್ ಇದ್ರೆ ನನ್ ಈಗೋಗೆ ಪೊಗರ್ ಇದೆ. ಫುಲ್ ಕಾನ್ಸಂಟ್ರೇಷನ್ ಅಲ್ಲಿದ್ದೀನಿ. ನೋಡ್ಕೊಳ್ಳೋಣವಾ? ನಿತ್ಯ, ಗನ್ ಇಳಿಸು. ACP ಅವರೇ, ಪ್ಲೀಸ್ ಗನ್ ಇಳಿಸಿ. I said drop your guns. Drop your guns. ಜೈ ಮಿಸ್ ಆಗೋದು ನಿಮ್ಗೊಂದು ಕೇಸ್ ಆಗತ್ತೇನೋ, ಬಟ್ ಜೈ ನನ್ ಲೈಫ್. ನನ್ ಜೈನ ನಾನ್ ಯಾಕೆ ಕಿಡ್ನಾಪ್ ಮಾಡ್ತೀನಿ? ನಾಳೆನೋ ನಾಡಿದ್ದು ಮದ್ವೆ ಮಾಡ್ಕೊಳ್ಳೋನ್ನ ಯಾಕೆ ನಾನು ಹರ್ಟ್ ಮಾಡ್ತೀನಿ? ಇನ್ವೆಸ್ಟಿಗೇಷನ್ ಮಾಡೋದು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಜಾಬ್ ಬಿಟ್ಟು ಮನೇಲಿ ಕೂತ್ಕೊಳ್ಳಿ. ಜೈನ ನಾನ್ ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಅಷ್ಟೇ ಹೊರತು ಅನಾವಶ್ಯಕವಾಗಿ ನನ್ ಮೇಲೆ ಆರೋಪ ಹೊರಿಸಿದ್ರೆ ನಿತ್ಯ ಶ್ರೀನಿವಾಸ್ ಇಲ್ಲಿ. ಪ್ರಾಣನಾದ್ರೂ ಕೊಡ್ತೀನಿ, ಆದ್ರೆ ನನ್ ಪೊಗ್ರನ್ನ ಕೊಡಲ್ಲ. ನಿಜ ಗೊತ್ತಾಗೋವರ್ಗೇನೆ. ನಿನ್ ಪೊಗರ ಆದ್ರೂ ನಿನ್ ಹಿಂದೆ ಇರೋ ಪವರ್ ಆಗಿದ್ರು ಒಂದ್ ಎವಿಡೆನ್ಸ್ ಸಾಕು ನಿಮ್ ಕಾನ್ಫಿಡೆನ್ಸ್ನ ಸಾಯಿಸೋದಕ್ಕೆ. ಅವತ್ತು ನಿನ್ನ ಯಾರು ಕಾಪಾಡಕ್ಕಾಗಲ್ಲ. ನಿಮ್ ಇಷ್ಟ ಬಂದಿದ್ನ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ನಿತ್ಯ ಹೇಳಿದ್ದು ನಿಜ ACP ಅವರೇ. ಅವಳಿಗೆ ಜೈ ಅಂದ್ರೆ ಪ್ರಾಣ, ಹುಚ್ಚು ಪ್ರೀತಿ. ಜೈನ ಮದ್ವೆ ಮಾಡ್ಕೊಂಡು ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದಾಳೆ ಹೊರತು ಜೈನ ಕಿಡ್ನಾಪ್ ಮಾಡ್ಬೇಕಾಗಿರೋ ಅವಶ್ಯಕತೆ ಅವಳಿಗಿಲ್ಲ. ನೀವು ಅನಾವಶ್ಯಕವಾಗಿ ಅವಳನ್ನ ಅನುಮಾನಿಸ್ತಾ ಇದ್ದೀರಾ. ಜೈ ಅವ್ರನ್ನ ಕಿಡ್ನಾಪ್ ಮಾಡ್ಬೇಕಾಗಿರೋ ಅಗತ್ಯ ನಿಮ್ ಮಗಳು ನಿತ್ಯ ಅವ್ರಿಗೆ ಬಿಟ್ರೆ ಇನ್ಯಾರಿಗೂ ಇಲ್ಲ. ಅವಳು ಮಾತ್ರನೇ ಮಾಡೋಕ್ಕಾಗೋದು. ನೀವು ಯಾವ ಆಧಾರ ಇಟ್ಕೊಂಡು ಹೇಳ್ತಾ ಇದ್ದೀರಾ? ಒಂದೊಂದ್ಸರಿ ನಿಜ ಅನ್ನೋದು ತುಂಬಾ ಭಯಂಕರವಾಗಿರುತ್ತೆ ಮೇಡಮ್. ಗಂಗಾ ಅವರು ಜೀವಂತವಾಗಿಲ್ಲ ಅನ್ನೋ ಸುಳ್ಳಲ್ಲಿ ನಿತ್ಯ ಅವರಿದ್ದಾರೆ. ಇನ್ ಕೇಸ್ ಗಂಗಾ ಅವರು ಬದುಕೇ ಇದ್ದಾರೆ ಅನ್ನೋ ನಿಜ ನಿತ್ಯ ಅವ್ರಿಗೆ ಗೊತ್ತಾಗಿ ಅವಳಿಗೂ ಜೈಗೂ ಮದ್ವೆ ಅನ್ನೋದು ನಾಟಕ ಅಂತ ಅರ್ಥ ಆಗಿ ಜೈ ಅವರು ತನಗೆ ಯಾವತ್ತಿಗೂ ಸಿಗಲ್ಲ ಅಂತ
ನಿತ್ಯ ಅವ್ರು ಫಿಕ್ಸ್ ಆದರೆ ಅವಾಗ ಈ ಕಿಡ್ನಾಪ್ ಮಾಡಬೇಕಾಗಿರೋ ಅಗತ್ಯ ನಿತ್ಯ ಅವ್ರಿಗಿದೆ ಅಲ್ವಾ ಮೇಡಮ್? you're ರೈಟ್ ACP ಅವರೇ, ಅದಕ್ಕೆ ಚಾನ್ಸಸ್ ಇದೆ. ದಟ್ಸ್ ವೈ ನಾನು ನಿತ್ಯ ಅವ್ರನ್ನ ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಲೋ, ವಾಟ್? ಇಸ್ ಇಟ್ ಟ್ರೂ? ಕನ್ಫರ್ಮಾ? ಓಕೆ, ನಾನು ಈಗಲೇ ಹೊರಡ್ತೀನಿ. ಬಾಯ್ ಮೇಡಮ್. ACP ಅವರೇ, ಏನಾಯ್ತು? ಮೇಡಮ್, ನನ್ನ ಜೊತೆ ಬನ್ನಿ, ಹೇಳ್ತೀನಿ. ಹಲೋ, ಏನು ನೀವು ಹೇಳ್ತಿರೋದು? ಇದು ಹೇಗೆ ಸಾಧ್ಯ? ACP ಅವ್ರ ಆಫೀಸ್ಗ ಬರ್ತಿದ್ದೀನಿ. ಸರ್, ಏನು ಸರ್ ಹೀಗೆ ನಡೀತು? ಹೀಗೆ ನಡೀತು ಅಂತ ಮಾತ್ರ ಗೊತ್ತು ನಾಣಿ. ಅದು ಹೇಗೆ ನಡೀತು ಅಂತ ನೋಡಬೇಕು ನಾಣಿ. ಅಷ್ಟಕ್ಕೂ ಏನು ನಡೀತು ACP ಅವರೇ? ಆ ಕೆಲಸದ ಮೇಲೆ ನಮ್ಮವರಿದ್ದಾರೆ ಮೇಡಮ್, ಬನ್ನಿ ನೋಡೋಣ. ಸರ್. ಸ್ವಾಮಿ, ಫುಟೇಜ್ ತೋರಿಸು. ಓಕೆ ಸರ್. ಸರ್, ಇದು ಫಸ್ಟ್ ಕ್ಯಾಮ್ದು. ಇದರಲ್ಲಿ ಜೈ ಸರ್ ಹೋಗ್ತಿರೋ ಹಾಗೆ ಕ್ಲಿಯರ್ ಆಗಿದೆ. ಸ್ವಾಮಿ, ಸೆಕೆಂಡ್ ಕ್ಯಾಮ್ರಾ ಫುಟೇಜ್ ತೋರಿಸು. ಓಕೆ ಸರ್. ಇದು ಸೆಕೆಂಡ್ ಕ್ಯಾಮ್ರಾ. ಫಸ್ಟ್ ಕ್ಯಾಮ್ ಎಂಡ್ ಆಗಿರೋ ಫುಟೇಜ್ ಪ್ಲೇಸಿಂದ ಕಂಟಿನ್ಯೂ ಆಗಿ ಈ ಕ್ಯಾಮರಾ ಕ್ಯಾಪ್ಚರ್ ಮಾಡಿದೆ. ಆದರೆ ಇದರಲ್ಲಿ ಜೈ ಸರ್ ಕಾರ್ ಇಲ್ಲ ಸರ್. ಇದರಲ್ಲಿರೋ ಕಾರು ಅದರಲ್ಲಿ ಯಾಕಿಲ್ಲ? ಸಡನ್ ಆಗಿ ಕಾರ್ ಹೇಗೆ ಮಿಸ್ ಆಗುತ್ತೆ? ಅದೇ ಅರ್ಥ ಆಗ್ತಿಲ್ಲ ಸರ್. ರೋಡ್ ಸ್ಟ್ರೈಟಾಗಿ ಹೋಗುತ್ತೆ, ಲೆಫ್ಟ್ಗೆ ಆಗಲಿ ರೈಟ್ಗೆ ಆಗಲಿ ಸಬ್ ರೋಡ್ಸ್ ಇಲ್ಲ. ಏನೋ ಜಂಪ್ ಕಟ್ ಬಂದ ಹಾಗೆ ಇದ್ದಕ್ಕಿದ್ದ ಹಾಗೆ ಮಾಯ ಆಗೋಗಿದೆ. ಒಂದ್ಸರಿ ಎರಡು ಕ್ಯಾಮ್ರಾನ ಒಂದೇ ಸಲ ಪ್ಲೇ ಮಾಡು. ಓಕೆ ಸರ್. ಹೇ, ವೆಯ್ಟ್ 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 ವೆಯ್ಟ್, ಫ್ರೀಸ್ ಮಾಡು. ಓಕೆ ಸರ್. ನಿನ್ನೆ ಅಭಿ ಮಿಸ್ ಆಗಿದ್ದು ಇದೇ ಪ್ಲೇಸ್ ಅಲ್ಲಲ್ವಾ? ಎಸ್ ಸರ್, ಇದೇ ಪ್ಲೇಸ್. ಈ ಫುಟೇಜು ಯಾವ ಡೇಟ್ದು? ಸರ್, ಇದು ನೆನ್ನೆ ಫುಟೇಜ್ ಸರ್. ಅಯ್ಯೋ, ನಿನ್ನೆದಾಗಿದ್ರೆ ಇವತ್ತು ಹೇಳ್ತಾ ಇದೆಯಾ ನನಗೆ? ಅಂದರೆ ನೆನ್ನೆ ಅಭಿ ಮೇಲೆ ಮಾತ್ರ ಫೋಕಸ್ ಮಾಡಿದ್ವಿ. ಜೈ ಸರ್ ಮಿಸ್ ಆಗಿರೋ ಬಗ್ಗೆ ಇವತ್ತೇ ಗೊತ್ತಾಗಿದ್ದು. ಸಾರ್ ಕಾರ್ ಬಗ್ಗೆ ಸರ್ಚ್ ಮಾಡಬೇಕಾದ್ರೆ ನೆನ್ನೆ ಫುಟೇಜಲ್ಲಿ ಸಿಕ್ತು. ನಾನಷ್ಟು ಅಬ್ಸರ್ವ್ ಮಾಡಲಿಲ್ಲ. ಅಭಿ ಮಿಸ್ ಆಗೋದಕ್ಕೆ ಜೈ ಅವ್ರ ಕಾರ್ ಮಿಸ್ ಆಗೋದಕ್ಕೂ ಮಧ್ಯ ಟೈಮ್ ಗ್ಯಾಪ್ ಎಷ್ಟಿದೆ? 3 hours ಇದೆ ಸರ್. 3 hours ಅಂದರೆ ಅಭಿ ಮಿಸ್ಸಿಂಗು ಜೈ ಮಿಸ್ಸಿಂಗು ಯಾವುದೇ ಸಂಬಂಧ ಇಲ್ವಾ? ಅಷ್ಟೇ ಅಲ್ಲ ಸರ್, 2 ಮಿಸ್ಸಿಂಗ್ಗಳು ಟೈಮ್ ಗ್ಯಾಪಲ್ಲಿ ಆಗಿರೋದ್ರಿಂದ ಬೇರೆ ಬೇರೆ ಕಿಡ್ನ್ಯಾಪ್ ಆಗಿರ್ಬೋದು ಸರ್. ನೋ 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 ನೋ, ಅಭಿನ ಪಿಕ್ ಮಾಡಿದವ್ರೆ ಅಭಿಗೋಸ್ಕರ ಜೈ ಹೇಗಾದ್ರೂ ಬರ್ತಾನೆ ಅಂತ ಗೆಸ್ ಮಾಡಿ ಅದೇ ಪ್ಲೇಸಲ್ಲಿ ಜೈ ಅವ್ರನ್ನ ಪಿಕ್ ಮಾಡಿರ್ಬೋದು ಅಲ್ವಾ? ಆದ್ರೆ ಕಾರ್ ಸಮೇತ ಒಬ್ಬ ವ್ಯಕ್ತಿನ ಮಾಯ ಮಾಡೋದು ಹೌ ಇಸ್ ಇಟ್ ಪಾಸಿಬಲ್? ACP ಅವರೇ, ಜೈ ಕಿಡ್ನಾಪ್ ಆಗಿದ್ದಾನೆ ಅಂತೀರಾ? ಹೇಳಕ್ಕಾಗಲ್ಲ ಮೇಡಮ್, ಸಿಚುವೇಶನ್ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ.
ಸರ್ ನಮ್ಮ ಸರ್ಗೆ ಏನೂ ಆಗಲ್ಲ ಅಲ್ವಾ ಸರ್? ಸರ್ ಕ್ಷೇಮವಾಗಿರ್ತಾರಲ್ವಾ ಸರ್? ಅಭಿ ಮಿಸ್ ಆಗಿದ್ದಾನೆ ಅಂದರೆ ಇದು ಚಿಕ್ಕ ಕೇಸ್ ಅನ್ಕೊಂಡಿದ್ದೆ ನಾಣಿ. ಜೈ ಅವ್ರನ್ನ ಕಾರ್ ಸಮೇತ ಲಿಫ್ಟ್ ಮಾಡಿದ್ದಾನೆ ಅಂದರೆ ಯಾರೋ ದೊಡ್ಡ ಬುದ್ಧಿವಂತ ಮಾಡಿರೋಂತಹ ಅತಿ ದೊಡ್ಡ ಕಿಡ್ನಾಪ್ ಇದು. ಜೈ ಅಭಿ ರಿಸ್ಕಲ್ಲಿರ್ಬೋದು. ಬಟ್ ಯು ಡೋಂಟ್ ವರಿ, ಆ ಕಿಡ್ನಾಪರ್ಸ್ ಯಾರೇ ಆಗಿದ್ರು ಸರಿ, ಸದ್ಯದಲ್ಲೇ ಕಂಡುಹಿಡಿತೀನಿ. ಚಂದ್ರಿಕಾ, ಚಂದ್ರಿಕಾ, ಏನಾಯ್ತಣ್ಣ? ಅದು ತಂಗಿಯಮ್ಮ. ಏನ್ ಕೃಷ್ಣ? ಅದೇನು ಅಂದ್ರೆ ಅಜ್ಜಿಯವ್ರೆ, ಮೂವರಿಗೆ 3 ಸಲ ಹೇಳಕ್ಕೆ ನನ್ಗಾಗಲ್ಲ. ಚಂದ್ರಿಕಾ ಕೂಡ ಬರ್ಲಿರಿ, ಹೇಳ್ತೀನಿ. ಚಂದ್ರಿಕಾ, ಚಂದ್ರಿಕಾ. ಏನ್ ಪೌಡ್ರು, ಏನಾಯ್ತು? ಈಗಷ್ಟೇ ಪೊಲೀಸರಿಂದ ನನಗೆ ನ್ಯೂಸ್ ಬಂತು. ನಿನ್ನೆ ಅಭಿ ಮಿಸ್ ಆದ ಜಾಗದಲ್ಲಿ ಜೈ ಕೂಡ ಮಿಸ್ ಆಗಿದ್ದಾನಂತೆ. ಇಬ್ರು ಒಂದೇ ಜಾಗದಲ್ಲಿ ಮಿಸ್ ಆಗೋದಂದ್ರೇನು ಅಂತ ಪೊಲೀಸರು ಅನುಮಾನಿಸ್ತಿದ್ದಾರಂತೆ. ಇಲ್ಲಿವರೆಗೂ ಇಬ್ರು ಸುಳಿವು ಸಿಕ್ಕಿಲ್ಲ. ಭಗವಂತ, ಏನಿದು? ಜೈ ಅಭಿನ ಹುಡ್ಕೋಕ್ ಹೋಗಿದ್ದಾನೆ ಅನ್ಕೊಂಡ್ರೆ ಅವನ್ ಜೊತೆ ಜೈ ಕೂಡ ಕಾಣಿಸ್ತಾ ಇಲ್ವಲ್ಲ. ನೀವ್ ಹೇಳ್ತಿರೋದ್ ನಿಜನಾ ಅಣ್ಣ? ಅಬ್ಬಾ, ನಿಮ್ಮತ್ರ ಸುಳ್ಳು ಯಾಕೆ ಹೇಳ್ತೀನಮ್ಮ? ಆದ್ರೂ ಇಂಥ ವಿಷಯಗಳಲ್ಲಿ ಬುದ್ಧಿ ಇರೋನು ಯಾರಾದ್ರೂ ಸುಳ್ಳು ಹೇಳ್ತಾನ? ಈ ಕಿವಿಲಿ ಕೇಳಿದ್ದನ್ನ ಈ ಬಾಯಿಲಿ ಹೇಳ್ತಿದ್ದೀನಿ ಅಷ್ಟೇ. ನಮ್ಮಿಂದ್ರೆ ನಂಬಿ, ಇಲ್ಲ ಅಂದ್ರೆ ಬಿಡಿ. ಎಲ್ಲ ಒಳ್ಳೇದಾಯ್ತು ಅನ್ಕೊಳ್ಳೋ ಸಮಯದಲ್ಲಿ ಈ ಅಪಶಕುನ ಏನು? ಅವನ್ಗೇನಾದ್ರೂ ಆದ್ರೆ ಈ ಮನೆ ಗತಿ ಏನು? ಈ ವಯಸ್ಸಲ್ಲಿ ಇನ್ನು ಏನೇನ್ ನೋಡ್ಬೇಕು ಭಗವಂತ. ಅಜ್ಜಿ, ನೀವು ಬೇಜಾರು ಮಾಡ್ಕೋಬೇಡಿ. ಅಜ್ಜಿ, ಬೇಜಾರು ಮಾಡ್ಕೋಬೇಡಿ. ಬನ್ನಿ, ನೀವು ಸ್ವಲ್ಪ ಮಲ್ಕೊಳ್ಳಿ. ಬನ್ನಿ. ತಂದೆ ಮಗ ಒಂದೇ ಪ್ಲೇಸಲ್ಲಿ ಮಿಸ್ ಆಗೋದು ತುಂಬಾ ವಿಚಿತ್ರವಾಗಿದೆ ಅಲ್ವಾ ಚಂದ್ರಿಕಾ? ಇಲ್ಲ ಪೌಡ್ರು, ಇದ್ರಲ್ಲಿ ಏನೋ ಮರ್ಮ ಇದೆ. ಇದರಲ್ಲಿ ಮರ್ಮ ಏನಿದೆ? ಪೊಲೀಸರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಇದಕ್ ಮುಂಚೆ ಜೈ ಅದೇ ಪೊಲೀಸರಿಗೆ ಶಾಕ್ ಕೊಟ್ಟಿದ್ದ, ಮರ್ತೋಗ್ಬಿಟ್ರಾ? ಎನಿವೇ ಸರ್, ಹ್ಯಾಟ್ಸ್ ಆಫ್ ಟು ಯು. ನೀವು ಮಾಡಿದ ಈ ಯುದ್ಧಕ್ಕೆ ಮನಸ್ಫೂರ್ತಿಯಾಗಿ ಸೆಲ್ಯೂಟ್ ಮಾಡ್ತೀನಿ. ಕಮಾನ್ ಸರ್. ಹೌದು ಚಂದ್ರಿಕಾ, ಶಾಕ್ ಆದ ACP ಹತ್ರನೇ ಜೈ ಸೆಲ್ಯೂಟ್ ಕೂಡ ಮಾಡಿಸ್ಕೊಂಡ. ಅಬ್ಬಿ ಕಿಡ್ನಾಪ್ ಆಗಿದ್ದಾನೆ ಅಂದ್ರೆ ಚಿಕ್ಕ ಹುಡುಗ ಅನ್ಕೋಬಹುದು, ಆದ್ರೆ ಜೈನ ಕಿಡ್ನಾಪ್ ಮಾಡೋದು ಸಾಧ್ಯ ಆಗೋ ಕೆಲಸ ಅಲ್ಲ, ಅಸಾಧ್ಯ. ಅವನು ನಮ್ಗೆ ಯಾಕೆ ಹೀಗೆ ನಡೀತಾ ಇದೆ ಕಲ್ಪನಾ? ನಾನ್ ಬೈದೆ ಅಂತ, ಪೂಜೆ ಮಾಡಬೇಡ ಅಂತ ಹೇಳಿದಕ್ಕೆ ಆ ದೇವ್ರಿಗೆ ನಮ್ಮೇಲೆ ಕೋಪ ಬಂದಿದ್ಯಾ? ಹಾಗೇನೂ ಇಲ್ಲ ಅಜ್ಜಿ, ಜೈಗೇನು ಆಗಲ್ಲ. ಜೈಗೆ ಏನಾಗಲ್ಲ ಅಂತ ಅಷ್ಟು ಸುಲಭವಾಗಿ ತಗೋಬಾರ್ದು ಚಂದ್ರಿಕಾ. ಜೈ ಎಷ್ಟೇ ಸಮರ್ಥನಾಗಿದ್ರು ಅವನನ್ನ ಮಿರ್ಸೋರು ಕೂಡ ಈ ಪ್ರಪಂಚದಲ್ಲಿ ಇದ್ದಾರೆ. ಈ ಪ್ರಪಂಚದಲ್ಲಿ ಎಲ್ರಿಗಿಂತ ದೊಡ್ಡವನು ಆ ದೇವ್ರು. ಅವನ್ನೇ ಆರೋಪಿಸಿದ್ರೆ ಸುಮ್ಮನೆ ಇರ್ತಾನ? ಆ ದೇವರಿಗೆ ಸಮಾನವಾಗಿ ಜೈ ಎಷ್ಟೋ ಒಳ್ಳೆ ಕೆಲಸಗಳು ಸಹಾಯ ಮಾಡಿದಾನೆ. ಅಂತವನ್ಗೆ ಯಾರು ಶತ್ರುಗಳಿರೋದಿಲ್ಲ ಅಜ್ಜಿ. ನಿತ್ಯ ಇದ್ದಾಳಲ್ವಾ, ಅವಳೇ ಅತಿ ದೊಡ್ಡ ಶತ್ರು. ಸುಮ್ಮನಿರು ಚಂದ್ರಿಕಾ. ಜೈಗೆ ಚಿಕ್ಕ ಸಮಸ್ಯೆ ಆದ್ರೇನೆ ನಿತ್ಯ ಸಹಿಸ್ಕೊಳ್ಳಲ್ಲ, ಅಂತದ್ರಲ್ಲಿ ಅವಳೇ ಜೈನ ಯಾಕೆ ಕಿಡ್ನಾಪ್ ಮಾಡ್ತಾಳೆ? ಜೊತೆಗೆ ಜೈನ ಅವಳೇ ಮದುವೆ ಮಾಡ್ಕೋಬೇಕು ಅಂತ ಕನಸು ಕಾಣ್ತಿದ್ದಾಳೆ ಅಲ್ವಾ? ಇಂಥ ಟೈಮಲ್ಲಿ ಈ ಕೆಲಸ ಮಾಡ್ತಾಳಾ? ಅವಳು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ ಪೌಡ್ರು. ಶಾಪನ ನಂಬದ ಹಾಗೆ ನಂಬಿ ಗಂಗಾನ ತಾನೇ ಸಾಯಿಸಿ ಶಾಪ ಸಾಯಿಸ್ತು ಅಂತ ಹೇಳಿಲ್ವಾ ಅವಳು? ಶಾಪ ದೂರ ಆಯ್ತು ಅನ್ಕೊಂಡೆ. ಈ ಮನೆ ಸೊಸೇಂದ್ರಿಗೆ ಹೋಗಿ
ಮಗನ್ಗೆ ಹಿಡ್ಕೊಂಡಿರೋ ಹಾಗಿದೆ. ಅದಕ್ಕೆ ಅಭಿ ಮತ್ತೆ ಜೈ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಕಲ್ಪನಾ. ಏನು ಆಗಲ್ಲ ಅಜ್ಜಿ. ನೀವ್ ಏನೇನೋ ಊಹಿಸ್ಕೊಂಡು ಅನವಶ್ಯಕವಾಗಿ ಭಯ ಪಡ್ತಿದ್ದೀರಾ. ಧೈರ್ಯವಾಗಿರಿ. ಅಯ್ಯಯ್ಯೋ, ನೀನ್ ಹೇಳೋದ್ ನೋಡ್ತಿದ್ರೆ ಇರೋ ಸ್ವಲ್ಪ ಧೈರ್ಯನೂ ಹೋಗಿ ಭಯ ಆಗ್ತಿದೆ ಚಂದ್ರಿಕಾ. ಅಯ್ಯಯ್ಯೋ, ನಿತ್ಯ ಯಾವ ಮಟ್ಟಕ್ಕಾದ್ರೂ ಇಳಿಯೋ ವ್ಯಕ್ತಿನೇ. ಇವಾಗ ನಿತ್ಯ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಅಭಿ ಜೈ ಈ ರೋಡಲ್ಲೇ ಮಿಸ್ ಆಗಿದ್ದಾರೆ. ಅದು ಅಲ್ಲದೆ ಹಾಡಾಗ್ಲೇ ನಡು ರೋಡಲ್ಲಿ. ಹೌ ಇಟ್ ಇಸ್ ಪಾಸಿಬಲ್? ಆ ಅಭಿ ಚಿಕ್ಕ ಹುಡುಗ ಆಗಿರೋದಕ್ಕೆ ಎತ್ಕೊಂಡು ಹೋಗೋದು ಈಸಿ. ಬಟ್ ಜೈನ ಹೇಗ್ ಮಿಸ್ ಮಾಡಿದ್ರು? ಸಮಥಿಂಗ್ ಇಸ್ ಫಿಶಿ. ಹೇಳು. ಮೇಡಮ್, ನೀವು ಕೇಳಿ CC ಕ್ಯಾಮ್ರಾ ಫುಟೇಜ್ ಸೆಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್. ಈ ವಿಷಯ ನಮ್ಮ ACP ಅವ್ರಿಗೆ ಗೊತ್ತಾಗದೇ ಇರೋ ಥರ ನೋಡ್ಕೊಳ್ಳಿ. ಶ್ಯೂರ್. ಏನಿದು? ಕಾರ್ ಸಮೇತ ಜೈ ಮಾಯ ಆಗಿದ್ದಾನೆ. ಹೌ ಇಟ್ ಇಸ್ ಪಾಸಿಬಲ್? ಸರ್, ಕಾರ್ ಡ್ರೈವರ್ ಇವನೇ ಸರ್. ಈ ವೆಹಿಕಲಲ್ಲಿದ್ದ ಈ ವ್ಯಕ್ತಿನ ನೋಡಿದ್ಯಾ? ಆ ಕಾರ್ ನೋಡಿದ ನೆನಪಿದೆ ಸರ್, ಅದರಲ್ಲಿರೋ ವ್ಯಕ್ತಿ ನೋಡಲಿಲ್ಲ. ಹೋಗು. ಬರ್ತೀನಿ ಸರ್. ಸ್ವಾಮಿ, ಆ ಬೈಕ್ ಅವ್ರನ್ನ ವ್ಯಾನ್ ಡ್ರೈವರ್ನ ಕರೆಸು. ಕರ್ಕೊಂಡು ಬನ್ನಿ. ಹಾಗೆ ಆಗಲಿ ಸರ್. ನಮಸ್ತೆ ಸರ್. ನೋಡಿದ್ದೀರಾ? ನಾನು ಅಷ್ಟಾಗಿ ನೋಡಿಲ್ಲ ಸರ್. ನೀನು ಬೇಗ ಹೋಗೋ ಅವಸರದಲ್ಲಿ ನೋಡಲಿಲ್ಲ ಸರ್. ಬರ್ತೀವಿ ಸರ್. ಸರ್ ನಮಸ್ತೆ ಸರ್. ಸರ್, ಜೈ ಸರ್ ಕಾರ್ ಹಿಂದೆ ಹೋಗಿರೋ ವೆಹಿಕಲ್ಸ್ಗಳಲ್ಲಿ ಇವನ್ ಲಾರಿ ಕೂಡ ಇದೆ ಸರ್. ಈ ಕಾರಲ್ಲಿರೋ ಇವ್ರನ್ನ ನೋಡಿದ್ಯಾ? ನೋಡಿದ್ದೀನಿ ಸರ್. ಎಲ್ಲಿ ನೋಡಿದೆ? ರೋಡಲ್ಲಿ ಸರ್. ಕಾರ್ ನಿಲ್ಲಿಸಿ ಯಾರೋ 3 ಜನರ ಜೊತೆ ಜಗಳ ಆಡ್ತಾ ಇದ್ರು. ಹೊಡೆದಾಟ ಕೂಡ ಆಯಿತು ಸರ್. ಟ್ರಾಫಿಕ್ ಆಗುತ್ತೆ ಅಂತ ನಾನು ಲಾರಿ ನಿಲ್ಲಿಸ್ದೇನೆ ಹೊರಟೋದೆ ಸರ್. ಆಮೇಲೆ ಏನು ನಡೀತೋ ನನಗೆ ಗೊತ್ತಿಲ್ಲ ಸರ್. ಜೈ ಅವರು ಯಾರ ಜೊತೆನೋ ಜಗಳ ಮಾಡಿದ್ರ? ಅವರೇ ಜೈ ಅವ್ರನ್ನ ಕಾರ್ ಸಮೇತ ಲಿಫ್ಟ್ ಮಾಡಿರ್ತಾರ? ಜಗಳ ಮಾಡಿದ ವ್ಯಕ್ತಿಗಳನ್ನ ಗುರುತು ಹಿಡಿತೀಯ ನೀನು? ಅಂದರೆ ಅದು ಲಾರಿ ಡ್ರೈವಿಂಗ್ ಮಾಡ್ತಾ ನೋಡಿದ್ದು ಸರ್. ಅಷ್ಟೊಂದು ಗಮನ ಕೊಟ್ಟಿಲ್ಲ ಸರ್. ಅವ್ರನ್ನ ನೋಡಿದ್ರೆ ಗುರುತು ಹಿಡಿತೀಯ? ಎಲ್ರೂ ಆಗಲ್ಲ, ಆದರೆ ಒಬ್ರನ್ನಾದ್ರೂ ಗುರುತು ಹಿಡಿತೀನಿ ಸರ್. ನೋಡೋದಕ್ಕೆ ಅವ್ರು ಹೇಗಿದ್ರು? ಅಂದರೆ ಅದು ರೌಡಿಗಳ ಥರ, ಪೋರ್ಕಿಗಳ ಥರ ಇದ್ರ? ಇಲ್ಲ ನೀಟಾಗಿ ಪ್ಯಾಂಟು ಶರ್ಟ್ ಹಾಕೊಂಡು ಮರ್ಯಾದಸ್ತ್ರ ಹಾಗಿದ್ರ? ಪ್ಯಾಂಟ್ ಶರ್ಟ್ ಹಾಕಿದ್ರು ಸರ್. ನೋಡೋದಕ್ಕೆ ಇಲ್ಲಿಯವ್ರು ಹಾಗೆ ಇದ್ರು. ಆದರೆ ಅವ್ರು ಎಂಥವ್ರೋ ನನಗೆ ಗೊತ್ತಿಲ್ಲ ಸರ್. ನೋಡಿದ್ರೆ ಒಬ್ರನ್ನಾದ್ರೂ ಗುರುತು ಹಿಡಿತೀನಿ ಸರ್. ಓಕೆ, ಇವಾಗ ಹೋಗು. ಮತ್ತೆ ಯಾವಾಗಾದ್ರೂ ಕರೆದ್ರೆ ಬರಬೇಕು. ಖಂಡಿತವಾಗ್ಲೂ ಬರ್ತೀನಿ ಸರ್. ಜೈ ಅವರು ಯಾರ ಜೊತೆನೋ ಜಗಳ ಆಡೋದಂದ್ರೆ ಏನು ಸರ್?